ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ಧ್ವನಿ ಚಂದ್ರಕಾಂತ ಕದ್ರೋಳಿ ಬನ ಸಂಘಟನೆ ವತಿಯಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ಹಾಗೂ ವಿಶೇಷವಾಗಿ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಹಾಗೂ ನೂತನವಾಗಿ ಆಯ್ಕೆಯಾದ ರಾಜ್ಯಾಧ್ಯಕ್ಷರು, ರಾಜ್ಯ ಸಮಿತಿಯ ಪದಾಧಿಕಾರಿಗಳು ಮತ್ತು ಜಿಲ್ಲಾಧ್ಯಕ್ಷರುಗಳ ಅಧಿಕಾರ ಪದಗ್ರಹಣ ಕಾರ್ಯಕ್ರಮ ಕೊಪ್ಪಳ ನಗರದ ಸಾಹಿತ್ಯ ಭವನದಲ್ಲಿ ತುಂಬಾ ವಿಜೃಂಭಣೆಯಿಂದ ನೆರವೇರಿತು. ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯವನ್ನ ಶ್ರೀ ಬಸವಮೂರ್ತಿ ಮಾದಾರ ಚೆನ್ನಯ್ಯ ಮಹಾಸ್ವಾಮಿಗಳು ವಹಿಸಿಕೊಂಡಿದ್ರು. ಅದೇ ರೀತಿ ಇನ್ನು ಹಲವು ಮಠಮಾನ್ಯಗಳ ಸ್ವಾಮೀಜಿಗಳು, ಕೊಪ್ಪಳ ನಗರದ ಜನಪ್ರತಿನಿಧಿಗಳು, ದಲಿತ ಸಮುದಾಯದ ನಾಯಕರು ಹಾಗೂ ಹಲವು ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ರಾಜ್ಯಾಧ್ಯಕ್ಷರಾದ ಚಂದ್ರಕಾಂತ ಕದ್ರೋಳಿ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಈ ಕಾರ್ಯಕ್ರಮ ತುಂಬಾ ಅಚ್ಚುಕಟ್ಟಾಗಿ ಅದ್ಧೂರಿಯಾಗಿ ನೆರವೇರಿತು. ಒಟ್ಟಾರೆಯಾಗಿ ಈ ಒಂದು ಕಾರ್ಯಕ್ರಮ ಕೊಪ್ಪಳ ಜಿಲ್ಲೆಯಲ್ಲಿಯ ಮಾದರಿ ಕಾರ್ಯಕ್ರಮವಾಗಿ ಮೆಚ್ಚುಗೆಗೆ ಪಾತ್ರವಾಗಿತ್ತು. ನಿರಂತರ ಸುದ್ದಿಗಳಿಗಾಗಿ ವೀಕ್ಷಿಸಿ ಕನ್ನಡ ಸ್ಫೂರ್ತಿ ನ್ಯೂಸ್. ನಾನು ಗೋಣಿ ಬಸಪ್ಪ ಕರ್ಕಿಹಳ್ಳಿ. ಎಷ್ಟು ಲಕ್ಷ ಜನ ಬಂದರೂ ಕೂಡ ಅನ್ನ ಹಾಕುವ ತಾಕತ್ತನ್ನ ನನ್ನ ದೇವರು ಡಾಕ್ಟರ್ ಬಾಬಾ ಸಾಹೇಬ್ ಕೊಟ್ಟಿದ್ದಾರೆ. ಇದು ಕೇವಲ ಸಂಘಟನಾತ್ಮಕ ಶಕ್ತಿ. ನಾನು ಪ್ರಾಸ್ತಾವ ಕಾಣ್ಪಟ್ಟು ನನ್ನದೇ ಆದಂತ ಬೇರೆ ಬೇರೆ ಮಾತು ಕೆಲಸಗಳು, ನನ್ನದೇ ಆದಂತ ಜೀವಿತಗಳು, ನನ್ನ ಹೆಂಡತಿ ಜಾಬ್ ಅದಾವ, ನನ್ನ ಹೆಂಡತಿ ಮಕ್ಕಳು ನೌಕರಿ ಮಾಡ್ತಾರೆ, ನನ್ನ ಮಗಳು MBBS ಕಲಿತಾರೆ, IAS ಮಾಡ್ತಾರೆ, ಬದುಕಬೇಕಾಗುತ್ತಿದೆ. ನಾವಷ್ಟೇ ಸುಖವಾಗಿರೋದಲ್ಲ, ಮತ್ತೊಬ್ಬರನ್ನ ಬದುಕಿಸಿ ನಾವು ಬದುಕಿದ್ರೆ, ಮತ್ತೊಬ್ಬರನ್ನ ನಮ್ಮಲ್ಲಿ ನಿಲ್ಲಿಸಿ ನಾವು ಖುಷಿ ಪಟ್ಟರೆ ಆ ಭಗವಂತ ಕೂಡ ನಮ್ಮನ್ನ ಒಂದು ದಿನ ಖಂಡಿತವಾಗಿ ಆಶೀರ್ವಾದ ಮಾಡ್ತಾನೆ. ಹಾಗಾಗಿ ಎಲ್ಲರೂ ಈ ಸಮುದಾಯವನ್ನು ಕಟ್ಟೋ ಕೆಲಸ ಮಾಡಿ. ಒಂದು ಕಡೆ ಸೇವಾ ಸಮಿತಿ, ಇನ್ನೊಂದು ಕಡೆ ಕಾತ್ರೋಳಿ ಬನ ರಾಜ್ಯದಲ್ಲಿ ಒಂದು ಇತಿಹಾಸ ನಿರ್ಮಿಸುವಂತ ಕೆಲಸವನ್ನ ನಾವು ನೀವು ಸೇರಿ ಮಾಡೋಣ. ಅದ್ರ ಜೊತೆಗೆ ಇಲ್ಲಿರುವಂತಹ ಕೊಪ್ಪಳ ಜಿಲ್ಲೆಯ ನಾಯಕರಿಗೆ ಒಂದು ಕಿವಿ ಮಾತು, ಯಾವುದೇ ಕಾರಣಕ್ಕೂ ಸಂಘಟನೆಯನ್ನ ದುರ್ಬಳಕೆ ಮಾಡಿಕೊಳ್ಳತಕ್ಕದ್ದಲ್ಲ. ನಿಂಗಪ್ಪ ಧನಿಕರು ಹಿರಿದು ಎಲ್ಲ ಆದಿಯಾಗಿ ಎಲ್ಲ ಪದಾಧಿಕಾರಿಗಳ ಕಿವಿ ಮಾತು, ಸಂಘಟನೆ ದುರುಪಯೋಗ ಆಗಬಾರ್ದು. ಒಳ್ಳೆ ಕೆಲಸ ಮಾಡ್ತಾ ಇದ್ರಿ. ನಾನು ಬಹಳ ಬಂದು ಬೆಂದು ಬಡತನ ಅನೇಕ ನೋವುಗಳನ್ನ ಕಷ್ಟಗಳನ್ನು ತಿಳಿದುವಂತ ವ್ಯಕ್ತಿ. 1998 ಒಂದು ಹೊತ್ತು ಉಣ್ಣಲಿಕ್ಕೆ ಅನ್ನ ಇಲ್ಲದಿರುವಂತ ವ್ಯಕ್ತಿ ನಾನು. 1998 ಅದೇ ಪ್ರೀತಿಯಿಂದ ಇನ್ನೊಂದು ಸಾರಿ ವಂದನೆಗಳನ್ನು ಸಲ್ಲಿಸ್ತಾ ತಮ್ಮೆಲ್ಲರಿಗೂ ಕೋಟಿ ಕೋಟಿ ವಂದನೆ ಸಲ್ಲಿಸಿ ನನ್ನ ಎರಡು ಮಾತುಗಳಿಗೆ ವಿರಾಮ ಹೇಳ್ತಾ ಇದ್ದೀನಿ. ಜೈ ಭೀಮ್, ಜೈ ಭಾರತ, ಜೈ ಕರ್ನಾಟಕ, ಜೈ ಭೀಮ್.